ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ Vivo X50 ಫೋನ್ ಇರುವಂತದ್ದು ಈ ಒಂದು ಫೋನ್ ಏನಿದೆ ಇದೊಂದು ಕ್ಯಾಮೆರಾ ಸೆಂಟ್ರಿಕ್ ಫೋನ್ ಆಗಿರುವಂತದ್ದು 35,000 ರೂಪಾಯಿಗೆ ಲಾಂಚ್ ಆಗಿರುವಂತ ಫೋನ್ ಇದಾಗಿದೆ ಅಂತದ್ದು ಏನಪ್ಪಾ ಇದೆ ಒಂದು ಫೋನ್ ಅಲ್ಲಿ ಏನಕ್ಕೆ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಏನು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಇನ್ ಡೆಪ್ತ್ ರಿವ್ಯೂ ಅನ್ನು ಮಾಡ್ತಾ ಇದ್ದೀನಿ ನಾನು ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲದಾಗಿ ನಾನು ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಗಮನಿಸ್ತಾ ಇದ್ದೀರಾ ಈ ಒಂದು ಬಾಕ್ಸಲ್ಲಿರುವಂಥ ಎಕ್ಸಸೈಸ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನನ್ನು ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಗಮನಿಸ್ತಾ ಇದ್ದರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ ಜೊತೆಗೆ ಒಂದು ಸಿಮ್ ಎಜೆಕ್ಟರ್ ಪಿನ್ ಸಿಗ್ತಾ ಇರುವಂಥದ್ದು ನಿಮಗೆ ನೋಡ್ತಾ ಇದ್ದೀರಾ ಮತ್ತು 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮಗೆ ಈ ಒಂದು USB Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ ಜೊತೆಗೆ ನಿಮಗೆ ಅಪ್ರೂವ್ದಂಗೆ ಈ ಒಂದು ಹೆಡ್ಫೋನ್ನ ಸಹ ಈ ಒಂದು ಬಾಕ್ಸ್ ಒಳಗೆ ನೀಡಿರುವಂಥದ್ದು ಜೊತೆಗೆ ನಿಮಗೆ ಒಂದು ಕನ್ವರ್ಟರ್ ಪಿನ್ನು ನಿಮಗೆ USB Type-C ಇಂದ 3.5mm ಹೆಡ್ಫೋನ್ ಜಾಕೆ ಕನ್ವರ್ಟರ್ ಪಿನ್ ಕೊಟ್ಟಿದ್ದಾರೆ ಸೊ ನಮ್ಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ನಿಮಗೆ ಹೆಡ್ಫೋನ್ ಜಾಕ್ ಇಲ್ಲ ಅಂತ ಒಂದು ಒಳ್ಳೆ ವಿಷಯ ಅಟ್ಲೀಸ್ಟ್ ಬಾಕ್ಸ್ ಒಳಗೆ ನಿಮಗೆ ಈ ಒಂದು ಕನ್ವರ್ಟರ್ ಪಿನ್ ನೀಡಿರುವಂಥದ್ದು ಮತ್ತು ಎಕ್ಸ್ಟ್ರಾ ಬಡ್ಸ್ಗಳು ಸಹ ನಿಮಗೆ ಕೊಟ್ಟಿರುವಂಥದ್ದು ಈ ಒಂದು ಬಾಕ್ಸ್ ಒಳಗೆ ಮತ್ತು ಯೂಸರ್ ಮ್ಯಾನ್ಯಲ್ ಕ್ವಿಕ್ ಸ್ಟಾರ್ಟ್ ಗೈಡ್ ವಾರಂಟಿ ಕಾರ್ಡ್ ಎಲ್ಲ ಇದರೊಳಗಿರುವಂಥದ್ದು ಅದನ್ನು ಬಿಟ್ಟರೆ ಬೇರೆಯೂ ಸಹ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಸಿಗ್ತಾ ಇಲ್ಲ ಇನ್ನು ಫೈನಲಿ ನೋಡ್ತಾ ಇದ್ರೆ ಈ ಒಂದು ಫೋನ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು ಫಸ್ಟ್ ಲುಕ್ಕಲ್ಲಿ ನಿಮಗೆ ಒಂದು ಪ್ರೀಮಿಯಂ ಫೋನ್ ಅಂತ ಗೊತ್ತಾಗ್ತಿರುವಂಥದ್ದು ವೆಯ್ಟ್ ತುಂಬ ಕಡಿಮೆ ಇದೆ ಆಯಿತಾ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸಿಂದ ಆಗಿರುವಂಥದ್ದು ಹಿಂದ್ಗಡೆ ನೋಡ್ತಾ ಇದ್ದೀರಾ ಒಂದು ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ ನಿಮಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಂದೆ ಇಲ್ಲ ಸೊ ಅದರಿಂದ ಗೊತ್ತಾಗ್ತಿರುವಂಥದ್ದು ಫಿಂಗರ್ ಪ್ರಿಂಟ್ ಸೆನ್ಸರ್ ಮುಂದ್ಗಡೆ ಇದೆ ಅಂತ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದಾಗಿರುವಂಥದ್ದು ಇನ್ನೂ ಒಂದು ಫೋನ್ ಮುಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ರೆ ಒಂದು ಫುಲ್ ಸ್ಕ್ರೀನ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು ಬೆಜೆಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು ಬೆಜೆಲ್ಸ್ ಡಿಸ್ಪ್ಲೇ ಅಂತ ಬೇಕಾದ್ರೆ ನೀವು ಹೇಳ್ಬೋದು ಒಂದು ಸಣ್ಣ ಪಂಚುಲ್ ಕ್ಯಾಮ್ರಾ ಸಹ ಮುಂದೆ ಇರುವಂಥದ್ದು ಇನ್ನು ಈ ಒಂದು ಫೋನ್ನ ಫ್ರೇಮ್ ಏನಿದೆ ಒಂದು ಅಲ್ಯೂಮಿನಿಯಂ ಫ್ರೇಮ್ ಆಗಿರುವಂಥದ್ದು ಸೊ ಒಂದು ಒಳ್ಳೆ ವಿಷಯ ಆಯಿತಾ ಲುಕ್ ವೈಸ್ ಆಗಿರ್ಬೋದು ಬಿಲ್ಡ್ ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಂದು ಪ್ರೀಮಿಯಂ ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ತುಂಬ ಲೈಟ್ ವೇಟ್ ಇರುವಂಥ ಫೋನ್ ಇದಾಗಿದೆ ಸೊ ಬಿಲ್ಡ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಒಳ್ಳೆ ಡಿಸೈನ್ ಹೊಂದಿರುವಂಥ ಫೋನ್ ಇದಾಗಿದೆ ಸೊ ಇದಕ್ಕೆ 100% ಮಾರ್ಕ್ಸನ್ನು ಕೊಡ್ಬೋದು ಇದರ ಜೊತೆಗೆ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ತುಂಬ ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಈ ಒಂದು ಫೋನಲ್ಲಿ 3.5mm ಹೆಡ್ಫೋನ್ ಜಾಕ್ ಇಲ್ಲ ಬಟ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಇಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಮತ್ತು ಈ ಒಂದು ಫೋನಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ ಸೊ ಅದೊಂದು ಬೇಜಾರಾಗುವಂಥ ವಿಷಯ ಇನ್ನೊಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.56 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಇದು HDR10+ ಅನ್ನು ಸಪೋರ್ಟ್ ಮಾಡುತ್ತೆ ಅದಷ್ಟೇ ಅಲ್ಲ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಹೊಂದಿರುವಂಥದ್ದು ಜೊತೆಗೆ 180 ಹರ್ಟ್ಸ್ನ ಟಚ್ ರೆಸ್ಪಾನ್ಸನ್ನು ಸಹ ಒಂದು ಡಿಸ್ಪ್ಲೇ ಹೊಂದಿದೆ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಸಿಲಲ್ಲಿ ಇಟ್ಕೊಂಡಿದ್ರೆ ಅಂದರೂ ಸಹ ತುಂಬ ಬ್ರೈಟಾಗಿ ಡಿಸ್ಪ್ಲೇ ಕಾಣುತ್ತೆ ಡಿಸ್ಪ್ಲೇ ಕ್ಲಾರಿಟಿ ಅಲ್ಟಿಮೇಟ್ ಆಗಿದೆ ಇದೊಂದು ಸ್ಯಾಮ್ಸಂಗ್ ಡಿಸ್ಪ್ಲೇ ಆಗಿರುವಂಥದ್ದು ಆಯಿತಾ ಸೊ ಸ್ಯಾಮ್ಸಂಗ್ ಡಿಸ್ಪ್ಲೇ AMOLED ಡಿಸ್ಪ್ಲೇ ಕ್ರೇಜಿ ಆಗಿರುತ್ತೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಸೊ ಡಿಸ್ಪ್ಲೇನು ಕೂಡ ಸೂಪರ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗಮನಿಸ್ತಾ ಇದ್ರೆ ಅದನ್ನು ನೀವು ಇನ್ನೊಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು ಒಂದು 8GB RAM ಮತ್ತು 128GB ಇಂಟರ್ನಲ್ ಮೆಮೊರಿ ಮತ್ತು ಇನ್ನೊಂದು 8GB RAM ಮತ್ತು 256GB ಇಂಟರ್ನಲ್ ಮೆಮೊರಿ ಈ ಒಂದು ಸ್ಟೋರೇಜ್ ಏನಿದೆ UFS 2.1ನ ಸ್ಟೋರೇಜ್ ಆಗಿರುವಂಥದ್ದು ಸೊ ತುಂಬ ಒಳ್ಳೆ ವಿಷಯ ಅಪ್ಲಿಕೇಶನ್ಗಳು ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ ಓಪನ್ ಆಗುತ್ತೆ ಸ್ಲೋ ಅಂತ ಅನ್ಸಲ್ಲ ನಿಮಗೆ ಇನ್ನು ಫೈನಲಿ ಈ ಒಂದು ಫೋನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು ಅದರಲ್ಲಿ ಮೈನ್ ಸೆನ್ಸರ್ ಅಂದ್ಬಿಟ್ಟು 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿದೆ ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದೊಂದು ಸೋನಿ ಸೆನ್ಸರ್ ಆಗಿರುವಂಥದ್ದು ಸೋನಿ IMX598 ಸೆನ್ಸರ್ ಇದಾಗಿದೆ ಗಮನಿಸ್ತಾ ಇದ್ದಾರೆ ಅದನ್ನ ಇದರಲ್ಲಿ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನು ಸಹ ಇರುವಂಥದ್ದು ಮತ್ತು ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನು ಸಹ ಇರುವಂಥದ್ದು ಸೊ ನೀವೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಕ್ಯಾಮ್ರಾ ಶೇಕ್ ಆಯಿತು ಅಂದರೂ ಸಹ ಆ ಫುಟೇಜಲ್ಲಿ ಶೇಕ್ ಆಗಲ್ಲ ಏನಕ್ಕೆ ಅಂದರೆ ಸ್ಟೆಬಿಲೈಸ್ ಮಾಡಿಬಿಡುತ್ತೆ ಕ್ಯಾಮ್ರಾ ಆಯಿತಾ ಕ್ಯಾಮ್ರಾ ಲೆನ್ಸಸ್ ಕರೆಕ್ಟಾಗಿ ನಿಮ್ಮ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ ಅದನ್ನು ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ 2 ಇರೋದ್ರಿಂದ ಒಂದು ರೀತಿ ಗಿಂಬಲ್ ರೀತಿ ನಿಮಗೆ ವಿಡಿಯೋ ಶೂಟನ್ನು ಈ ಒಂದು ಫೋನಲ್ಲಿ ಮಾಡ್ಬೋದು ಇನ್ನೂ ಒಂದು ಸೆನ್ಸಾರ್ ಶೂಟ್ ಮಾಡುವಂಥ ನೈಟ್ ಫೋಟೋಸ್ ಅಂತೂ ಕ್ರೇಜ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಸ್ಯಾಂಪಲ್ಸ್ಗಳನ್ನ ಗಮನಿಸ್ತಾ ಇದ್ದೀರಾ ಕತ್ಲೆಯಲ್ಲಿ ತೆಗೆದಿರುವಂಥ ಕೆಲವೊಂದು ಫೋಟೋಸ್ಗಳನ್ನು ಒಂದು ಕಡೆ ನಾರ್ಮಲ್ ಫೋಟೋ ಕತ್ಲೆಯಲ್ಲಿ ಇನ್ನೊಂದು ಕಡೆ ಈ ಒಂದು ನೈಟ್ ಮೋಡನ್ನು ಆನ್ ಮಾಡಿ ತೆಗೆದಿರುವಂಥ ಫೋಟೋಸ್ಗಳನ್ನ ನೀವು ಕಂಪೇರ್ ಮಾಡ್ಬೋದು ಲಿಟ್ರಲಿ ಡೇ ಟೈಮಲ್ಲಿ ಫೋಟೋವನ್ನು ತೆಗೆದಿರೋ ರೀತಿ ಕಾಣ್ತಿದೆ
ಗಮನಿಸ್ತಾ ಇದ್ದೀರಾ ನೀವೇ. ನಾನು ಇದುವರೆಗೂ ನೋಡಿರುವಂಥ ಒನ್ ಆಫ್ ದ ಬೆಸ್ಟ್ ನೈಟ್ ಫೋಟೋಸನ್ನು ತೆಗಿಬಲ್ಲಂಥ ಕ್ಯಾಮ್ರಾ ಇದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದರೂ ರಾತ್ರಿ ಹೊತ್ತು ನಕ್ಷತ್ರನೋ ಅಥವಾ ಹೊರಗಡೆ ಏನಾದರೂ ಒಂದು ನೈಟ್ ಫೋಟೋಗ್ರಫಿ ಮಾಡ್ತಾ ಇದ್ದೀರಾ ಅಂತಂದರೆ ಜಾಸ್ತಿ ಹೊತ್ತು ಎಕ್ಸ್ಪೋಸ್ ಆಗುತ್ತೆ. ಆಯಿತು, ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡ್ಕೊಂಬಿಟ್ಟು ಎಷ್ಟು ಎಕ್ಸ್ಪೋಸ್ ಮಾಡಬೇಕು ಆ ಒಂದು ಸೀನನ್ನು ಅಷ್ಟು ಎಕ್ಸ್ಪೋಸ್ ಮಾಡಿಬಿಟ್ಟು ನಿಮಗೆ ಫೋಟೋನ ಕೊಡುತ್ತೆ. ಆಯಿತಾ, ಇದರಲ್ಲಿ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ಬ್ಲರ್ರಿ ಆಗಲ್ಲ ನಿಮಗೆ ಇಮೇಜು, ಅದು ಹೊರಗಡೆ ಬರುವಂಥ ಔಟ್ಪುಟ್ ಇಮೇಜ್ ಬ್ಲರ್ ಆಗಲ್ಲ. ಸೊ ಆ ಸ್ಯಾಂಪಲ್ಸ್ಗಳನ್ನೆಲ್ಲ ಗಮನಿಸ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ 13 ಮೆಗಾಪಿಕ್ಸೆಲ್ ಒಂದು ಪೋರ್ಟ್ರೇಟ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಲೆನ್ಸ್ ಏನಿದೆ ಇದು 50mm ಲೆನ್ಸ್ ರೀತಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಈ ಒಂದು ಲೆನ್ಸು ಒಂದು ಟೆಲಿಫೋಟೋ ಲೆನ್ಸ್ ರೀತಿಯಲ್ಲೂ ಸಹ ಕೆಲಸ ಮಾಡುತ್ತೆ. 2x ಆಪ್ಟಿಕಲ್ ಝೂಮನ್ನು ಒಂದು ಲೆನ್ಸ್ ಮಾಡಿದ್ರೆ 20x ತನಕ ಹೈಬ್ರಿಡ್ ಝೂಮ್ ಅಂದರೆ ಸಾಫ್ಟ್ವೇರ್ ಮುಖಾಂತರ ಝೂಮನ್ನು ಮಾಡುತ್ತೆ. ಈ ಒಂದು ಲೆನ್ಸಲ್ಲಿ ಬರುವಂಥ ಫೋಟೋಸ್ಗಳೆಲ್ಲ ಒಂದು ರೀತಿ ಬ್ಯಾಕ್ಗ್ರೌಂಡ್ ತುಂಬ ಬ್ಲರ್ ಆಗಿಬಿಟ್ಟು ಬರುತ್ತೆ. ಆಯಿತಾ, ಒಂದು ರೀತಿ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸು 50mm ಲೆನ್ಸ್ ಆಯಿತಾ, ಒಂದು ಪ್ರೈಮ್ ಲೆನ್ಸ್ ಅಂತ ಕರೀತಾರೆ, ಆ ಒಂದು ಲೆನ್ಸಲ್ಲಿ ತೆಗೆದಂಗೆ ಇದು ಒಂದು ರೀತಿ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಸ್ಯಾಂಪಲ್ನ ಸಹ ನೀವು ಗಮನಿಸ್ಬೋದು. ತಿಮ್ಮನ ಫೋಟೋ ತೋರಿಸ್ತಾ ಇದ್ದೀನಿ ನಾನು. ಸೊ ಇದರ ಒಂದು ಫೋಟೋ ಕ್ವಾಲಿಟಿ ನಿಮ್ಗೆ ಅಷ್ಟೊಂದು ಚೇಂಜ್ ಆಗಲ್ಲ. ಆಯಿತಾ, ಒಂದು ಮೈನ್ ಸೆನ್ಸಾರ್ನಲ್ಲೇ ಒಂದು ಫೋಟೋನ ತೆಗೆದಿರಾ ಅನ್ನೋ ರೀತಿ ಇದರಲ್ಲಿ ಫೋಟೋ ಬರುತ್ತೆ. ಒಂದು ಒಳ್ಳೆ ವಿಷಯ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಸೆಕೆಂಡ್ರಿ ಸೆನ್ಸಾರ್ ಅಂತ. ಜೊತೆಗೆ ಒಂದು ಫೋನಲ್ಲಿ ಇನ್ನೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಈ ಒಂದು ಲೆನ್ಸ್ ಪ್ರೊಡ್ಯೂಸ್ ಮಾಡುವಂಥ ಫೋಟೋ ಲಿಟ್ರಲಿ ತುಂಬ ವೈಡ್ ಆಗಿದೆ. ಆ ಸ್ಯಾಂಪಲ್ಸ್ಗಳನ್ನ ನೋಡ್ತಾ ಇದ್ದೀರಾ. ಅದಷ್ಟೇ ಅಲ್ಲ, ಇದು ಪ್ರೊಡ್ಯೂಸ್ ಮಾಡುವಂಥ ಫೋಟೋ ಕೂಡ ಅಷ್ಟೇ ಆಯಿತಾ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಎಷ್ಟೋ ಕ್ಯಾಮ್ರಾಗಳು ಹೆಂಗಿರುತ್ತೆ ಅಂತ ಅಂದರೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಡ್ತಾರೆ, ಬಟ್ ಝೂಮ್ ಮಾಡಿದ್ರೆ ಕ್ವಾಲಿಟಿ ಹೋಗಿರುತ್ತೆ, ಅಷ್ಟೊಂದು ಕ್ವಾಲಿಟಿ ಇರಲ್ಲ. ಮೈನ್ ಸೆನ್ಸರ್ ಬರುವಂಥ ಫೋಟೋ ರೀತಿಯಲ್ಲಿ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕ್ವಾಲಿಟಿ ಇರಲ್ಲ. ಬಟ್ ಇದರಲ್ಲಿ ತುಂಬ ಚೆನ್ನಾಗಿದೆ. ಆ ಫೋಟೋ ಸ್ಯಾಂಪಲ್ಸ್ ನೀವೇ ನೋಡಿ ಜಡ್ಜ್ ಮಾಡೋದಬೇಕಾದ್ರೆ. ಇದ್ರ ಜೊತೆಗೆ ಇನ್ನೊಂದು 5 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಆಯಿತಾ, ನಾನು ಇದುವರೆಗೂ ನೋಡಿರುವಂಥ ಒನ್ ಆಫ್ ದ ಬೆಸ್ಟ್ ಮ್ಯಾಕ್ರೋ ಲೆನ್ಸ್ ಇದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಫೋಟೋವನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ಅಲ್ಲಿ ಒಂದು ಸಣ್ಣ ಹುಳ ಯಾವುದೋ ಅದು ಕಂಪ್ಲೀಟ್ ಸ್ಕ್ರೀನಲ್ಲಿ ಕಾಣ್ತದೆ ನಿಮಗೆ. ಲಿಟ್ರಲಿ ಕಾಣೋದಿಲ್ಲ, ಇಷ್ಟೇ ಸಣ್ಣದಿದೆ. ತುಂಬ ಹತ್ತಿರ ಇಟ್ಕೊಂಡು ತೆಗ್ದಿರೋದು ನಾನು ಇದನ್ನು. ಅಷ್ಟು ಚೆನ್ನಾಗಿ ಫೋಕಸ್ ಮಾಡುತ್ತೆ. ಆಮೇಲೆ ಒಂದು ಪೆನ್ನಿನ ನಿಪ್ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀರಾ. ಲಿಟ್ರಲಿ ಕ್ಲಾರಿಟಿ ನೋಡ್ಬೋದು, ನೀವು ಜಡ್ಜ್ ಮಾಡ್ಬೋದು ಕ್ಲಾರಿಟಿ ನೋಡಿ. ಮತ್ತು ಸಣ್ಣ ಇರುವೆನೂ ಸಹ ನೀವು ಶೂಟ್ ಮಾಡ್ಬೋದು. ಆಯಿತಾ, ಇರುವೆನ ಶೂಟ್ ಮಾಡಿ ಫುಲ್ ಸ್ಕ್ರೀನಿಗೆ ಬರೋ ರೀತಿ ಮಾಡ್ಬೋದು. ಸೊ ಒಂದು ರೀತಿ ಹೇಳೋದಕ್ಕೆ ಹೋದರೆ ಲಿಟ್ರಲಿ ಈ ಒಂದು ಫೋನ್ ಇರುವಂಥ 4 ಲೆನ್ಸ್ಗಳಿಗೆ 4 ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಆಯಿತಾ, ಕ್ವಾಲಿಟಿ ಫೋಟೋ ಯಾವುದ್ರಲ್ಲೂ ಸಹ ಕಾಂಪ್ರಮೈಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಅನ್ನಿಸ್ತಾ ಇರೋದು ಅವ್ರು ನೀಡಿರುವಂಥ 4 ಲೆನ್ಸ್ಗಳಿಗೆ 4 ಕೂಡ ಒಂದು ಒಳ್ಳೆ. ಒಂದೊಂದ್ಸಲ ಹೆಂಗೆ ಆಗ್ಬಿಡುತ್ತೆ ಅಂದರೆ ಸುಮ್ಮನೆ ಆಗ್ತಾರೆ ಆಯಿತಾ, ಲೆನ್ಸ್ ಆಗಿರ್ತಾರೆ ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಅಲ್ಟ್ರಾ ವೈಡರ್ ಅಂತ ಆಗಿರ್ತಾರೆ, ಕ್ವಾಲಿಟಿ ಚೆನ್ನಾಗಿರಲ್ಲ. ಮತ್ತು ಮ್ಯಾಕ್ರೋ ಅಂತ ಆಗಿರ್ತಾರೆ, ಕ್ವಾಲಿಟಿ ಮ್ಯಾಕ್ರೋ ಅಷ್ಟೊಂದು ಫೋಕಸ್ ಆಗಲ್ಲ, ಎಷ್ಟೋ ಸಲ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇದರಲ್ಲಿ 4 ಲೆನ್ಸ್ಗಳು ತುಂಬ ಚೆನ್ನಾಗಿದೆ. ಸೊ ಇಂಪ್ರೆಸ್ ಮಾಡ್ತೀನಿ ನನಗೆ ಒಂದು ಕ್ಯಾಮ್ರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಫೋನಲ್ಲಿ ಸ್ಲೋ ಮೋಷನ್ ಸಹ ಇರುವಂಥದ್ದು. ಆಯಿತಾ, ತಿಮ್ಮೊಂದು ವೀಡಿಯೋ ತೆಗೆದಿದ್ದೀನಿ, ಗಮನಿಸ್ತಾ ಇದ್ರೆ. ಆಯಿತಾ, ಲಿಟ್ರಲಿ ಚೆನ್ನಾಗಿದೆ, ಪರವಾಗಿಲ್ಲ ಸ್ಲೋ ಮೋಷನ್ನು. ಜೊತೆಗೆ ಇದರಲ್ಲಿ ಟೈಮ್ ಲ್ಯಾಪ್ಸ್ ವೀಡಿಯೋನ ಸಹ ನೀವು ಶೂಟ್ ಮಾಡ್ಬೋದು. ಪ್ರೋ ಮೋಡ್ ಸಹ ಇದೆ ಇದರಲ್ಲಿ. ಪ್ರೋ ಮೋಡಲ್ಲಿ ನೀವು ನಿಮ್ಮ ಕಸ್ಟಮೈಸ್ ಮಾಡಿಕೊಂಡು ಎಷ್ಟು ಅಪರ್ಚರ್ ಬೇಕು, ಎಷ್ಟು ಶಟರ್ ಸ್ಪೀಡ್ ಬೇಕಿದ್ದೆಲ್ಲ ನೀವು ಪ್ರೋ ಮೋಡ್ ನೀವು ಫೋಟೋಗ್ರಫಿ ಮಾಡ್ತೀರಾ ಅಂತ ಅಂದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ಜೊತೆಗೆ ಏರ್ ಸ್ಟಿಕ್ಕರ್ ಅಂತ ಇದೆ. ಆಯಿತಾ, ಏರ್ ಸ್ಟಿಕ್ಕರ್ ಅಂತ ಅಂದರೆ ಮುಖಕ್ಕೆ ಏನೋ ಕಿವಿಗೆ ಏನೇನೋ ಹಾಕೋತೆ ನೋಡಿ, ಮುಖಕ್ಕೆ ಆ ಥರ ಏನೇನೋ ಸ್ಟಿಕ್ಕರ್ಸ್ ಇದೆ. ನಾನಂತೂ ಯೂಸ್ ಮಾಡಲ್ಲ ಅದನ್ನ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾದಾಗಿರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಆ ಫೋಟೋ ಸ್ಯಾಂಪಲ್ಸ್ನ ನೋಡ್ಬಿಟ್ಟು ನೀವು ಜಡ್ಜ್ ಮಾಡ್ಬೋದು. ಆಯಿತಾ, ನನಗೇನೋ ತುಂಬ ಇಷ್ಟ ಆಯಿತು. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಬ್ಯೂಟಿ ಮೋಡ್ ಆನ್ ಮಾಡಿಕೊಂಡು ಆಫ್ ಮಾಡ್ಕೊಂಡು ಎರಡೂ ತೆಗೆದಿದ್ದೀನಿ, ಗಮನಿಸ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ಫೋಟೋ ನನ್ನ ನೋಡ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ. ಆಯಿತಾ, ಎಷ್ಟು ಜನಕ್ಕೆ ಅದು ಇಷ್ಟ ಆಗಲ್ಲ, ಬಟ್ ಒಂದು ಒಳ್ಳೆ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬ್ಯೂಟಿ ಮೋಡಲ್ ತುಂಬ ಚೆನ್ನಾಗಿ ಬರೆಯುತ್ತೆ. ಆಯಿತಾ, ನಾರ್ಮಲ್ ಮೋಡಲ್ ನಾರ್ಮಲಿ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಬ್ಯೂಟಿ ಮೋಡಲ್ ಅಂತೂ ಹೆಂಗೆ ತೆಗೆಯುತ್ತೆ ಅಂತಂದರೆ ಫೋಟೋ ಸ್ಯಾಂಪಲ್ಸ್ ನೋಡ್ತಾ ಇದ್ದೀರಾ ನೀವೇ. ಸೊ ಈ ಒಂದು ಫೋನಿರುವಂಥ ಕ್ಯಾಮ್ರಾ ಕ್ರೇಜಿ ಕ್ಯಾಮ್ರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಟಿಮೇಟ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರೋದ್ರಿಂದ ನೀಡಲೇಬೇಕು ಇನ್ನೇನು. ಮತ್ತು ಸೊ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಟಿ. ಇನ್ನು ಇದಾದ ನಂತರ ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ನನಗೆ ಬೇಜಾರಾದಂಥ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 730 ಪ್ರೋಸೆಸರ್ ಸಿಗ್ತಾ ಇರುವಂಥದ್ದು. ಇದೊಂದು ಒಳ್ಳೆ ಪ್ರೋಸೆಸರ್. ಆಯಿತಾ, ಮಿಡ್ ಎಂಡ್ಗಿಂತ ಸ್ವಲ್ಪ ಜಾಸ್ತಿ ಪವರ್ನ ಹೊಂದಿರುವಂಥ ಪ್ರೋಸೆಸರ್ ಆಗಿದೆ. ಜೊತೆಗೆ ಅಡ್ರಿನೋ 618 GPU ಸಹ ಹೊಂದಿರುವಂಥದ್ದು. ನೀವು ಗೇಮ್ಗಳನ್ನ ಆರಾಮಾಗಿ ಐ ಸೆಟ್ಟಿಂಗಲ್ಲಿ ಮಾಡ್ಕೊಬೋದು. ಆಯಿತಾ, ಬಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ನ ಹೊಂದಿರುವಂಥ ಪ್ರೋಸೆಸರ್ ಹಾಕಬೇಕಾಗಿತ್ತು ಅಂತ ನನಗನ್ಸುತ್ತೆ. ಬಟ್ ಒಂದೇನಂತ ಅಂದರೆ ಇದರಲ್ಲಿ ಜಾಸ್ತಿ ರಿಫ್ರೆಶ್ ರೇಟ್ ಇರೋದ್ರಿಂದ ರೆಸ್ಪಾನ್ಸ್ ಟೈಮ್ ತುಂಬ ಚೆನ್ನಾಗಿರೋದ್ರಿಂದ ಡಿಸ್ಪ್ಲೇದು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ನಿಮಗೆ ಲ್ಯಾಗಿ ಅಂತ ಅನ್ಸಲ್ಲ ನಿಮಗೆ. ಆಯಿತಾ, ಈ ಪ್ರೋಸೆಸರ್ ಇದ್ರೂ ಸಹ ನಿಮಗೆ ಒಂದು ಒಳ್ಳೆ ಪ್ರೋಸೆಸರೇ, ಲ್ಯಾಗಿ ಅಂತ ಅನ್ಸಲ್ಲ ನಿಮಗೆ. ಸ್ಮೂತಾಗಿ ವರ್ಕ್ ಆಗುತ್ತೆ. ಏನಕ್ಕೆ ಅಂದರೆ ಒಂದು ಒಳ್ಳೆ ಡಿಸ್ಪ್ಲೇ, ರಿಫ್ರೆಶ್ ರೇಟ್ ಇದೆ, ರೆಸ್ಪಾನ್ಸ್ ಟೈಮ್ ಇದೆ. ಸೊ ಸ್ಮೂತ್ ಅನಿಸುತ್ತೆ. ನಿಮ್ಗೆ ಯಾವುದೋ ಒಂದು ಮಿಡ್ ಎಂಡ್ ಪ್ರೋಸೆಸರ್ ಇದೆ ಅಂತ ನಿಮ್ಗೆ ಅನಿಸೋದಿಲ್ಲ. ಸೊ ಪ್ರೋಸೆಸರ್ ಇನ್ನೂ ಒಳ್ಳೆ ಪ್ರೋಸೆಸರ್ ನೀಡಬೇಕಿತ್ತು. ಅದೊಂದು ನಂಗೆ ಬೇಜಾರಂಥ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಾನೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಆಯಿತಾ, ಲಿಟ್ರಲಿ ಎರಡೂ ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಫೇಸ್ ಅನ್ಲಾಕು ತುಂಬ ಫಾಸ್ಟ್ ಆಗಿದೆ,
ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಕ್ರೇಜಿ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದೀರಾ ನೀವು. ಇನ್ನೇ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 4200 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ನನಗೆ ಅನಿಸ್ತಂಗೆ ಅಟ್ಲೀಸ್ಟ್ 4000 mAh ಕೆಪಾಸಿಟಿ ಬ್ಯಾಟ್ರಿ ನೀಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಆಯಿತಾ. ಬಟ್ 4200 ಓಕೆ. ಜೊತೆಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದ್ದಾರೆ, ಅದೊಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅನಿಸ್ತಂಗೆ ಒಂದಿನ ಆರಾಮಾಗಿ ಬ್ಯಾಟ್ರಿ ಬ್ಯಾಕಪ್ಪನ್ನು ನೀಡುತ್ತೆ. ಇನ್ನು ಇದರ ನಂತರ ಈ ಒಂದು ಫೋನ್ ಏನಿದೆ ಇದು ಆಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥ ಒಂದು ಫನ್ ಟಚ್ OS ರನ್ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ರೆ ಆಯಿತಾ. ತುಂಬ ಕಸ್ಟಮೈಸೇಷನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ ಇದು. ಸೊ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಒಂದು ನಿಮಗೆ ಸಿಗಲ್ಲ, ಬಟ್ ಒಂದು ಒಳ್ಳೆ ವಾಯ್ಸು ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಅದೇನು ನಂಗೆ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಅನಿಸುತ್ತೆ ಈ ಒಂದು ಫೋನಿಗೆ 35,000 ಕೊಡ್ಬೋದಾ? ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗೆ ಕಾಮೆಂಟ್ ತಿಳಿಸ್ಬೋದು. ಓವರಾಲ್ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಫೋನ್ ಆಗಿದೆ, ಒಂದು ಒಳ್ಳೆ ಕ್ಯಾಮ್ರಾವನ್ನು ಹೊಂದಿರುವಂಥದ್ದು, ಒಳ್ಳೆ ಡಿಸ್ಪ್ಲೇ, ಒಳ್ಳೆ ಬಿಲ್ಡನ್ನು ಹೊಂದಿರುವಂಥದ್ದು, ಆದರೆ ಒಂದು ಒಳ್ಳೆ ಪ್ರೊಸೆಸರ್ ಇರಬೇಕಿತ್ತು ಅಂತ ನನಗನ್ನಿಸ್ತು. ಇದಿಷ್ಟು ಈ ಒಂದು Vivo X50 ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.